ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು KPC ಟೈಮ್ಸ್. ಸೊ ನಾವು ಇವತ್ತು 22nd ಪಾರ್ಟ್ ನೋಡ್ಕೊಳ್ಳೋಣ ಮ್ಯಾರಥಾನ್ ಸೀರೀಸಿಂದು. ಇವಾಗಲೇ 21 ಪಾರ್ಟ್ ಕಂಪ್ಲೀಟ್ ಆಗಿದ್ದಾವೆ. ಸೊ ಪ್ರತಿಯೊಂದು ಪಾರ್ಟಲ್ಲಿ ಮಿನಿಮಮ್ ಅಂದರೂ ನಿಮಗೆ 10ರಿಂದ 15 ಕ್ವೆಶನ್ಸು ಕವರ್ ಆಗಿರುತ್ತೆ ಡೀಟೇಲಲ್ಲಿ. ಸೊ ಇದರಲ್ಲೂ ಕೂಡ ಎಕ್ಸ್ಟ್ರಾ ಡೀಟೇಲ್ಸ್ ತುಂಬ ಜಾಸ್ತಿ ಇದೆ, ಅದನ್ನು ನೀವು ನೋಟ್ ಮಾಡ್ಕೊಂಡಿರಿ. ಅಂತಂದರೆ ಆ ಟಾಪಿಕ್ ಬಿಟ್ಬಿಟ್ಟು ಅದರ ಸರೌಂಡಿಂಗ್ ಬೇರೆ ಕ್ವೆಶನ್ ಕೇಳಿದ್ರೂ ಕೂಡ ನೀವು ಈಸಿಯಾಗಿ ಆನ್ಸರ್ ಮಾಡ್ಕೊಂಡಿರ್ಬೋದು. ಇವತ್ತು ಬಂದ್ಬಿಟ್ಟು ನಾವು ಪಾಲಿಟಿಯಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಇದರಲ್ಲಿ ನೋಡ್ಕೊಂಡಿರೋಣ. ಇದು 2ನೇ ಪಾರ್ಟ್ ಆಗಿರುತ್ತೆ ಪಾಲಿಟಿದು. ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕ್ಕೆ ಹೋಗ್ಬೇಡಿ. ಡೈಲಿ ಬೇಸಿಸಲ್ಲಿ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಈ ಥರ ನಾವು ಬೇರೆ ಬೇರೆ PDF ನಾವು ಮಾಡಿರೋಂಥ ನೋಟ್ಸಿನ PDF ಒನ್ ಲೈನರ್ಸ್ ಆಗಿರ್ಬೋದು, ಇಲ್ಲಾಂತಂದರೆ ಜಾಬ್ ನೋಟಿಫಿಕೇಷನ್ನು, ಇಂಪಾರ್ಟೆಂಟ್ ನ್ಯೂಸ್ ಪೇಪರ್ ಕ್ಲಿಪ್ಸ್ ಆಗಿರಲಿ, ಇಲ್ಲಾಂತಂದರೆ ಬೇರೆ ನಮಗೆ ಜನರಲಾಗಿ ಇಂಪಾರ್ಟೆಂಟ್ ಏನಿರುತ್ತೆ ನಮಗೆ ಎಕ್ಸಾಮ್ಗೆ ಆ ನೋಟ್ಸ್ ಎಲ್ಲದೂ ಕೂಡ ಶೇರ್ ಮಾಡ್ತಾ ಇರ್ತೀವಿ. ನೀವು ನಮ್ಮ ವಾಟ್ಸಪ್ ಗ್ರೂಪ್ ಜಾಯ್ನ್ ಆಗಬೇಕು ಅಂತಂದರೆ ಇಲ್ಲಿ ಕೊಟ್ಟಿರೋಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡಿರ್ಬೋದು. ಫಸ್ಟ್ ಒಂದು ಬಂದ್ಬಿಟ್ಟು ಪಂಚಾಯಿತಿ ರಾಜ್ ಇನ್ಸ್ಟಿಟ್ಯೂಷನ್ಸ್ ಏನಿತ್ತಲ್ಲ ಅದಕ್ಕೆ ಕಾನ್ಸ್ಟಿಟ್ಯೂಷನಲ್ ಫಾರ್ಮ್ ಕೊಟ್ಟಿರೋಂಥದ್ದು ಅಥವಾ ಕಾನ್ಸ್ಟಿಟ್ಯೂಷನಲ್ಲಿ ಆ್ಯಡ್ ಮಾಡಿರೋಂಥ ಒಂದು ಅಮೆಂಡ್ಮೆಂಟಿನ ಹೆಸರೇನು ಅಂತ ಹೇಳ್ಬಿಟ್ಟು ಕೇಳಿದ್ರೆ, ನಂಬರ್ ಏನು ಅಂತ ಕೇಳಿದ್ರೆ ಅದಕ್ಕೆ ಆನ್ಸರ್ ಬಂದ್ಬಿಟ್ಟು 73rd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ 1992 ಆಗುತ್ತೆ. ಸೊ ಇದಕ್ಕೆ ನಾವು ಬೇಸಿಸ್ನ ನೋಡ್ಕೋಬೇಕು ಅಂತಂದರೆ ಈ 73rd ನಮಗೆ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಬಂದಿರೋಂಥದ್ದು ಯಾವಾಗ ನಮಗೆ 1992 ಅಲ್ಲಿ. ಸೊ ಇದಕ್ಕೆ ನಾವು ಬೇಸಿಕ್ಸ್ನ ನಾವು ನೋಡ್ಕೋಬೇಕು ಅಂತಂದರೆ ಲೋಕಲ್ ಪ್ರಾಬ್ಲಮ್ಸಿಗೆ ಲೋಕಲ್ ಸೊಲ್ಯೂಷನ್. ಸೊ ಲೋಕಲ್ ಪ್ರಾಬ್ಲಮ್ಸಿಗೆ ಒಂಥರ ಲೋಕಲ್ ಸೊಲ್ಯೂಷನ್ನು ಕೊಟ್ಟಿರೋ ಹಂಗೆ ಅಂತಂದರೆ ಎಲ್ಲೆಲ್ಲಿ ರೀಜನಲ್ಲಿ ಏನೇನು ಪ್ರಾಬ್ಲಮ್ ಇರುತ್ತೆ ಆ ರೀಜನಲ್ಲಿರೋರಿಗೇ ತುಂಬ ಜಾಸ್ತಿ ಗೊತ್ತಿರುತ್ತೆ. ಅದ್ರ ಜೊತೆಗೆ ಆ ರೀಜನಲ್ಲಿ ಡೆವಲಪ್ಮೆಂಟ್ ಆಗಬೇಕು ಅಂತಂದರೆ ಆ ರೀಜನಲ್ಲಿ ಇರೋವಂಥ ಜನರಿಗೇ ಅದ್ರ ಬಗ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಅದಕ್ಕೋಸ್ಕರ ಇದೊಂದು ರೂರಲ್ ಲೋಕಲ್ ಸೆಲ್ಫ್ ಗವರ್ಮೆಂಟ್ ಸಿಸ್ಟಮ್ ಆಯಿತಾ. ಸೊ ರೂರಲ್ ಲೋಕಲ್ ಸೆಲ್ಫ್ ಗವರ್ಮೆಂಟ್ ಸಿಸ್ಟಮು ಇದನ್ನು ಮಾಡ್ಕೊಂಡಿರೋಂಥದ್ದು 73rd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ 1992. ಇದರಿಂದ ಏನಾಯಿತು ಅಂತಂದರೆ ಬಾಟಮ್ ಅಪ್ ಅಪ್ರೋಚ್ ಆಗೋಕ್ಕೆ ಸ್ಟಾರ್ಟ್ ಆಗೋಯಿತು. ಸೊ ಬಾಟಮಿಂದ ಮೇಲ್ಗಡೆ ಹೋಗೋ ಥರ ಅಪ್ರೋಚು. ಸೊ ಬಾಟಮ್ ಟು ಅಪ್ ಅಂತಂದರೆ ಏನಾಗುತ್ತೆ, ಕೆಳಗಡೆ ಡಿಸಿಷನ್ ಮೇಕಿಂಗ್ ಆಗ್ತಾ ಇರುತ್ತೆ. ಸೊ ಲೋಕಲ್ ಲೆವೆಲಲ್ಲಿ ಡಿಸಿಷನ್ಸ್ ತೊಗೊತಾ ಇರ್ತಾರೆ. ಅದಾದಮೇಲೆ ಅದರ ರಿಲೇಟೆಡ್ ಪ್ರಾಬ್ಲಮ್ಸು ನೆಕ್ಸ್ಟ್ ಡಿಸ್ಟ್ರಿಕ್ಟು, ಅದಾದಮೇಲೆ ಸ್ಟೇಟ್ ಲೆವೆಲು, ಅದಾದಮೇಲೆ ನ್ಯಾಷನಲ್ ಲೆವೆಲಿಗೆ ಗೊತ್ತಾಗುತ್ತೆ. ಅದರ ರಿಲೇಟೆಡ್ಡು ಮೇಲ್ಗಡೆ ಇರೋರ್ಗು ಕೂಡ ಪಾಲಿಸೀಸ್ನ ಮಾಡ್ಕೊಳ್ಳೋದ್ರಲ್ಲಿ ತುಂಬಾ ಹೆಲ್ಪ್ಫುಲ್ ಆಗ್ತಾ ಇರತ್ತೆ. ಅಂತಂದರೆ ಪ್ರಾಬ್ಲಮ್ಸ್ ಏನು ಅಂತ ಹೇಳ್ಬಿಟ್ಟು ಅವ್ರಿಗೂ ಕೂಡ ಗೊತ್ತಾಗ್ತಾ ಇರತ್ತೆ. ಅಪ್ ಟು ಡೌನ್ ಅಪ್ರೋಚ್ ಅಂತಂದರೆ ಏನಾಗಿರುತ್ತೆ, ಈಗ ಎಕ್ಸಾಂಪಲ್ಲು ನಾವು ನೋಡ್ಕೋಬೇಕು ಅಂತಂದರೆ ಈಗ ಪ್ರೈವೇಟ್ ಕಂಪನಿಗಳಲ್ಲಿ. ಸೊ ಪ್ರೈವೇಟ್ ಕಂಪನಿಗಳಲ್ಲಿ ಏನಾಗಿರುತ್ತೆ, ಮೇಲ್ಗಡೆ ಇರೋವಂಥವ್ರೆಲ್ಲರೂ ಕೂಡ ಡಿಸೈಡ್ ಮಾಡಿರ್ತಾರೆ ಏನು ಕೆಲಸ ಅಂತ ಹೇಳ್ಬಿಟ್ಟು, ಏನು ಪ್ರಾಜೆಕ್ಟ್ ತೊಗೊಬೇಕು ಅಥವಾ ಪ್ರಾಜೆಕ್ಟಲ್ಲಿ ಏನೇನು ಮಾಡಬೇಕು ಅಂತ ಹೇಳ್ಬಿಟ್ಟು ಮೇಲ್ಗಡೆ ಇರೋರು ಡಿಸೈಡ್ ಮಾಡಿರ್ತಾರೆ. ಅದ್ರ ಪ್ರಕಾರ ಅವರು ಕೆಲಸ ಕೆಳಗಡೆ ಇರೋರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಹೋಗ್ತಾ ಇರುತ್ತೆ. ಸೊ ಅದು ಬಂದ್ಬಿಟ್ಟು ಅಪ್ ಟು ಡೌನ್ ಅಂತ ಆಗುತ್ತೆ, ಇಲ್ಲ ಅಂತಂದರೆ ಮೇಲ್ಗಡೆಯಿಂದ ಕೆಳಗಡೆ ಇರುವಂಥ ಅಪ್ರೋಚು. ಆದರೆ ಗೌರ್ಮೆಂಟ್ ಬಂದ್ಬಿಟ್ಟು ಬಾಟಮ್ ಅಪ್ ಅಪ್ರೋಚ್ ಅಂತ ಹೇಳ್ಬಿಟ್ಟು ಯೂಸ್ ಮಾಡ್ಕೊತಾ ಇರ್ತಾರೆ. ಸೊ ಇದು ಬಂದ್ಬಿಟ್ಟು 73rd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್. ನೆಕ್ಸ್ಟ್ ನಾವು ನೋಡ್ಕೊಳ್ಳೋಣ. ಸೊ ಡೆಲ್ಲಿ ಸುಲ್ತಾನೇಟ್ ಏನಿತ್ತಲ್ಲ ಅದರಲ್ಲಿ ಕಿಂಗ್ಡಮ್ಸ್ಗಳನ್ನ ಪ್ರಾವಿನ್ಸಲ್ಲಿ ಡಿವೈಡ್ ಮಾಡ್ತಾಯಿದ್ರು. ಸೊ ಇದಕ್ಕೆ ಏನಂತ ಕರಿತಾಯಿದ್ರು ಅಂತ ಹೇಳ್ಬಿಟ್ಟು ಅವ್ರು ಅಕಸ್ಮಾತ್ ಕೇಳಿದ್ರೆ ಅದಕ್ಕೆ ಆನ್ಸರ್ ಬಂದ್ಬಿಟ್ಟು ವಿಲಾಯತ್ ಅಂತ ಹೇಳ್ಬಿಟ್ಟು ಕರಿತಾಯಿದ್ರು. ಸೊ ಪ್ರಾವಿನ್ಸಸ್ಗಳನ್ನ ಇವರು ವಿಲಾಯತ್ ಅಂತ ಹೇಳ್ಬಿಟ್ಟು ಕರಿತಾಯಿದ್ರು. ಸೊ ಏನಾಗ್ತಾರತ್ತೆ, ನಾವು ಸುಲ್ತಾನ್ಸ್ ಅಂತ ಹೇಳ್ಬಿಟ್ಟು ತೊಗೊಂಡ್ರೆ ಡೆಲ್ಲಿದು, ಸೊ ಇವರು ಮುಘಲ್ಕಿನ ಮುಂಚೆ ಬಂದಿರೋವಂಥದ್ದು, ಕರೆಕ್ಟ್ ಅಲ್ವಾ? ಯಾಕಂತಂದರೆ ಲಾಸ್ಟ್ ಇರೋವಂಥದ್ದು ನಮಗೆ ಲೋಧಿ ಡೈನೆಸ್ಟಿ ಅಂತ ಬರ್ತಾಯಿತ್ತು. ಲೋಧಿ ವರ್ಸಸ್ ನಮಗೆ ಬಾಬರ್ ಆದಾಗ ಅದಾದಮೇಲೆ ನಮಗೆ 1526ಇಂದ ನಮಗೆ ಏನಾಯಿತು ಅಂತಂದರೆ ಇಲ್ಲಿ ಇದು ನಮಗೆ ಮುಘಲ್ ಎಂಪೈರು ಸ್ಟಾರ್ಟ್ ಆಗೋಗ್ಬಿಟ್ಟಿತ್ತು. ಸೊ ಇದರಲ್ಲಿ ಏನು ಮಾಡ್ತಿದ್ರು ಅಂತಂದರೆ ಒಂದು ಕಿಂಗ್ಡಮ್ ಇದೆ, ಇಷ್ಟು ರೀಜನ್ ಇದೆ ಅಂತಂದರೆ ಇದರಲ್ಲಿ ಬೇರೆ ಬೇರೆ ಚಿಕ್ಕ ಚಿಕ್ಕ ಡಿವಿಷನ್ಸ್ಗಳನ್ನ ಮಾಡ್ತಾಯಿದ್ರು, ಪ್ರಾವಿನ್ಸ್ಗಳನ್ನ ಮಾಡ್ತಾಯಿದ್ರು. ಅದನ್ನು ವಿಲಾಯತ್ ಅಂತ ಕರಿತಾಯಿದ್ರು. ಸೊ ವಿಲಾಯತ್ತು, ಇದು ವಿಲಾಯತ್, ಇದು ವಿಲಾಯತ್, ಇಲ್ಲದು ವಿಲಾಯತ್ತು. ಸೊ ಇದರಲ್ಲಿ ಏನು ಮಾಡ್ತಿದ್ರು ಅಂತಂದರೆ 3 ಇಂಪಾರ್ಟೆಂಟ್ ಅಫಿಷಿಯಲ್ಸ್ಗಳನ್ನ ಇಟ್ಟಿರ್ತಿದ್ರು. ಈ ಅಫಿಷಿಯಲ್ಸ್ಗಳ ಹೆಸರು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನಮಗೆ. ಇದು ಬಂದ್ಬಿಟ್ಟು ಮುಕದ್ದಮ್ ಅಂತ. ಮುಕದ್ದಮ್ಮಿಗೆ ನಮಗೆ ಅಡ್ಮಿನಿಸ್ಟ್ರೇಷನ್ ನೋಡ್ಕೊತಾ ಇದ್ರು ಅವರು. ಸೊ ಅಡ್ಮಿನಿಸ್ಟ್ರೇಷನ್ಗೆ ಮುಕದ್ದಮ್ ಅಂತ ಹೇಳ್ಬಿಟ್ಟು ಕರಿತಾಯಿದ್ರು. ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ಪಟ್ವಾರಿ. ಇದನ್ನು ಇವಾಗಲೂ ಕೂಡ ನೀವು ಡೆಲ್ಲಿ ಸೈಡಲ್ಲಿ ಯೂಸ್ ಮಾಡ್ತಾ ಇರ್ತಾರೆ. ಪಟ್ವಾರಿ ಅಂತಂದರೆ ರೆವೆನ್ಯೂ ಕಲೆಕ್ಟ್ ಮಾಡ್ತಾಯಿದ್ರಲ್ಲ, ಸೊ ರೆವೆನ್ಯೂ ಕಲೆಕ್ಷನ್ ಮಾಡ್ತಾ ಇರೋರು ಪಟ್ವಾರಿ. ನೆಕ್ಸ್ಟ್ ನಾವು ನೋಡ್ಕೋಬೇಕು ಅಂತಂದರೆ ಚೌಧರಿಗಳು. ಸೊ ಚೌಧರಿ ಅವರು ಏನು ಮಾಡ್ತಿದ್ರು ಅಂತಂದರೆ ಇವರೊಂಥರ ಜುಡಿಷರಿ ಅಥವಾ ಡಿಸ್ಪ್ಯೂಟ್ ಸೆಟಲ್ಮೆಂಟು. ಸೊ ಡಿಸ್ಪ್ಯೂಟ್ ಸೆಟಲ್ಮೆಂಟು ಅವರು ಚೌಧರಿ, ಗೊತ್ತಾಯ್ತಲ್ವಾ? ಸೊ ಪಟ್ವಾರಿ ಅಂತಂದರೆ ಅಡ್ಮಿನಿಸ್ಟ್ರೇಷನ್ ನೋಡ್ಕೊತಾ ಇರೋವಂಥದ್ದು, ಪಟ್ವಾರಿ ಅಂತಂದರೆ ನಮಗೆ ರೆವೆನ್ಯೂ ಕಲೆಕ್ಷನ್ ನೋಡ್ಕೊತಾ ಇರೋವಂಥದ್ದು, ಮುಕದ್ದಮ್ ಅಂತಂದರೆ ಅಡ್ಮಿನಿಸ್ಟ್ರೇಷನು, ಚೌಧರಿ ಅಂತಂದರೆ
ಡಿಸ್ಪ್ಯೂಟ್ ಸೆಟಲ್ಮೆಂಟಿಗೆ ಅವರು ಇರ್ತಾಯಿದ್ರು. ಸೊ ಈ ಥರ ಒಂದು ವಿಲಾಯತಲ್ಲೂ ಕೂಡ ಬೇರೆ ಬೇರೆ ಥರದ್ದು ನಮಗೆ ಆಫೀಸರ್ಸು ಇರ್ತಾಯಿದ್ರು ಅಂತ ಹೇಳ್ಬಿಟ್ಟು ಡೆಲ್ಲಿ ಸುಲ್ತಾನೇಟಲ್ಲಿ ನಾವು ನೋಡ್ಕೊತೀವಿ. ನೆಕ್ಸ್ಟ್ ನಾವು ನೋಡ್ಕೊಳ್ಳೋಣ ರಾಯಲ್ ಕಮಿಷನ್ ಆನ್ ಸೆಂಟ್ರಲೈಸೇಷನ್ 1907. ಸೊ ಇದರ ಹೆಡ್ ಯಾರಾಗಿದ್ರು ಅಂತಂದರೆ CEH ಹಾಬ್ ಹೌಸ್ ಅಂತ. CEH ಹಾಬ್ ಹೌಸು ಅವರು ಇದರ ಹೆಡ್ ಆಗಿದ್ದರು. ಅದಾದಮೇಲೆ ಯಾವ ಪಾರ್ಟು ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಪಂಚಾಯತ್ಸ್ ಬಗ್ಗೆ ಇರೋವಂಥದ್ದು ಪಾರ್ಟ್ ಯಾವುದು ಕಾನ್ಸ್ಟಿಟ್ಯೂಷನಲ್ಲಿ ಅಂತ ಕೇಳಿದ್ರೆ ಅದಕ್ಕೆ ಆನ್ಸರ್ ಯಾವುದಾಗಿರುತ್ತೆ ನಮಗೆ ಪಾರ್ಟ್ 9. ಸೊ ಇದನ್ನು 73rd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಅಂತ ಏನು ನೋಡಿದ್ವಲ್ಲ ನಾವು. ಸೊ ಇದರಿಂದಾಗಿ ಹೊಸದಾಗಿ ಒಂದು ಪಾರ್ಟನ್ನು ಆ್ಯಡ್ ಮಾಡಿದ್ರು. ಆ ಪಾರ್ಟ್ ಬಂದ್ಬಿಟ್ಟು ಪಾರ್ಟ್ 9 ಅಥವಾ ಭಾಗ 9 73rd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟಿಂದ ಇದನ್ನು ಆ್ಯಡ್ ಮಾಡಿರುವಂಥದ್ದು. ನೆಕ್ಸ್ಟು ನಾವು ನೋಡಬೇಕು ಅಂತಂದರೆ ಯಾವ ಪಾರ್ಟಲ್ಲಿ ನಮಗೆ ಮುನ್ಸಿಪಾಲಿಟೀಸು ಇನ್ಕ್ಲೂಡ್ ಆಗಿದ್ದಾವೆ ಅಂತ ಕೇಳಿದ್ರೆ 74th. ಸೊ 74th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟು ಮುನ್ಸಿಪಾಲಿಟೀಸ್ನ ಆ್ಯಡ್ ಮಾಡಿತ್ತು. ಇದೇನು ಮಾಡಿತ್ತು ಅಂತಂದರೆ ಪಾರ್ಟ್ 9A ಅಂತ ಹೇಳ್ಬಿಟ್ಟು ಒಂದು ಆ್ಯಡ್ ಮಾಡಿತ್ತು. ಪಾರ್ಟ್ 9A ಬಂದ್ಬಿಟ್ಟು ಮುನ್ಸಿಪಾಲಿಟೀಸ್ ಆಗಿರುತ್ತೆ. ಅದೇ ಥರ ನಮಗೆ ಪಾರ್ಟ್ 9 ಬಂದ್ಬಿಟ್ಟು ಇಲ್ಲಿ ಪಂಚಾಯತ್ಸ್ ನಮಗೆ ಆಗಿರುತ್ತೆ. ಸೊ ಪಂಚಾಯತ್ಸ್ನ ಒಂದು ಪಾರ್ಟಲ್ಲಿ ಆ್ಯಡ್ ಮಾಡಿರ್ತಾರೆ, ಮುನ್ಸಿಪಾಲಿಟೀಸ್ನ ಇನ್ನೊಂದು ಪಾರ್ಟಲ್ಲಿ ಆ್ಯಡ್ ಮಾಡಿರ್ತಾರೆ. ಇದನ್ನು ನೋಟ್ ಮಾಡ್ಕೊಂಡಿರಿ. ನೆಕ್ಸ್ಟು ವೈಸ್ ಪ್ರೆಸಿಡೆಂಟ್ ಅವರ ಎಲೆಕ್ಷನ್ನು ಯಾರು ಕಂಡಕ್ಟ್ ಮಾಡ್ತಾರೆ ಅಂತ ಕೇಳಿದ್ರೆ ಅದಕ್ಕೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ವೈಸ್ ಪ್ರೆಸಿಡೆಂಟ್ ಅವರ ಎಲೆಕ್ಷನ್ನ ಕಂಡಕ್ಟ್ ಮಾಡುತ್ತೆ. ಸೊ ನೋಡಿ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಏನೇನು ಕಂಡಕ್ಟ್ ಮಾಡುತ್ತೆ ಅಥವಾ ಅದರ ರಿಲೇಟೆಡ್ ಡೀಟೇಲ್ಸು ನಮಗೆ ಗೊತ್ತಿರಬೇಕಾಗತ್ತೆ. ಸೊ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂತ ಹೇಳಿ ತೊಗೊಂಡ ತಕ್ಷಣ ನಮಗೆ ಇದು ಎಲ್ಲೆಲ್ಲಿ ಎಲೆಕ್ಷನ್ ಕಂಡಕ್ಟ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ಫಸ್ಟು ನೋಡ್ಕೋಬೇಕಾಗತ್ತೆ. ಸೊ ಇವರು ಪಾರ್ಲಿಮೆಂಟ್ ಎಲೆಕ್ಷನ್ ಕಂಡಕ್ಟ್ ಮಾಡ್ತಾರೆ. ಸೊ ಪಾರ್ಲಿಮೆಂಟ್ ಅಂತ ಹೇಳಿದ ತಕ್ಷಣ ನಮ್ಗೆ ಏನಾಗುತ್ತೆ, ಇದರಲ್ಲಿ ಲೋಕಸಭಾ ಆಗುತ್ತೆ ಮತ್ತು ರಾಜ್ಯಸಭಾ ಬಂದಿರುತ್ತೆ. ಅದಾದಮೇಲೆ ಪ್ರೆಸಿಡೆಂಟ್ ಅವನ್ನೆಲ್ಲ ನಾವು ನೆಕ್ಸ್ಟ್ ನೋಡ್ಕೊಳ್ಳೋಣ. ನೆಕ್ಸ್ಟ್ ನಮಗೆ ಸ್ಟೇಟ್ ಲೆಜಿಸ್ಲೇಚರ್. ಸೊ ಸ್ಟೇಟ್ ಲೆಜಿಸ್ಲೇಚರಿಂದು ಎಲೆಕ್ಷನ್ಸು ಕೂಡ ಇವರು ಕಂಡಕ್ಟ್ ಮಾಡ್ತಾರೆ. ನೆಕ್ಸ್ಟು ಪ್ರೆಸಿಡೆಂಟಿನ ಎಲೆಕ್ಷನ್ನು ಕೂಡ ಇವರು ಕಂಡಕ್ಟ್ ಮಾಡ್ತಾರೆ, ವೈಸ್ ಪ್ರೆಸಿಡೆಂಟಿನ ಎಲೆಕ್ಷನ್ನು ಕೂಡ ಇವರು ಕಂಡಕ್ಟ್ ಮಾಡ್ತಾರೆ. ನೋಡಿ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾನೇ ಯಾವ ಎಲೆಕ್ಷನ್ ಕಂಡಕ್ಟ್ ಮಾಡುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವರು 4 ಬಾಡಿದು ಎಲೆಕ್ಷನ್ನ ಕಂಡಕ್ಟ್ ಮಾಡ್ತಾರೆ. ಪಾರ್ಲಿಮೆಂಟು, ಸ್ಟೇಟ್ ಲೆಜಿಸ್ಲೇಚರು, ಪ್ರೆಸಿಡೆಂಟು ಮತ್ತು ವೈಸ್ ಪ್ರೆಸಿಡೆಂಟು. ಸೊ ಇವಾಗ ನಿಮಗೆ ಕನ್ಫ್ಯೂಷನ್ ಆಗಿರ್ಬೋದು. ಹಾಗಂತಂದರೆ ಲೋಕಲ್ಲು ಗೌರ್ಮೆಂಟಲ್ಲಿ ಅಥವಾ ಲೋಕಲ್ ಅಡ್ಮಿನಿಸ್ಟ್ರೇಷನಲ್ಲಿ ಯಾರು ಎಲೆಕ್ಷನ್ ಕಂಡಕ್ಟ್ ಮಾಡ್ಕೊತಾರೆ ಅಂತಂದರೆ ಅದಕ್ಕೆ ಸ್ಟೇಟ್ ಎಲೆಕ್ಷನ್ ಕಮಿಷನರ್ ಇರುತ್ತೆ. ಸೊ ಇದು ಬಂದ್ಬಿಟ್ಟು ನಾವು ಎಲೆಕ್ಷನ್ ಕಮಿಷನ್ ಓವರ್ ಯೂನಿಯನ್ನಿಂದು ಎಲೆಕ್ಷನ್ ಕಮಿಷನ್ ಅಂತ ಹೇಳ್ಬಿಟ್ಟು ನೋಡ್ಕೊಂಡಿರುವಂಥದ್ದು. ಅದ್ರ ಜೊತೆಗೆ ಮಾಡೋವಂಥದ್ದು ಕೆಲಸಗಳೇನು, ನಮಗೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅದರ ಜೊತೆಗೆ ಏನೇನು ಕೆಲಸ ಮಾಡುತ್ತೆ ಅಂತ ಹೇಳ್ಬಿಟ್ಟು ನಾವು ನೋಡ್ಕೋಬೇಕು ಅಂತಂದರೆ ಇವರು ನೋಡಿ ರೆಕಗ್ನಿಷನ್ನ ಪ್ರೊವೈಡ್ ಮಾಡ್ತಾರೆ. ಯಾವುದಕ್ಕೆ ಅಂತಂದರೆ ಪೊಲಿಟಿಕಲ್ ಪಾರ್ಟೀಸ್ಗೆ. ಸೊ ಪೊಲಿಟಿಕಲ್ ಪಾರ್ಟೀಸ್ನ ರೆಕಗ್ನೈಸ್ ಮಾಡೋದಾಗಿರಲಿ ಅಥವಾ ಅವ್ರಿಗೆ ಎಲೆಕ್ಷನ್ ಸಿಂಬಲ್ಸ್ ಕೊಡಬೇಕಾಗಿರುತ್ತಲ್ಲ, ಸೊ ಅವನ್ನೆಲ್ಲದನ್ನೂ ಯಾರು ಕೊಡ್ತಾರೆ ಅಂತಂದರೆ ಅವನ್ನೆಲ್ಲದನ್ನೂ ನಮಗೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಕೊಟ್ಟಿರುತ್ತೆ. ಅದ್ರ ಜೊತೆಗೆ ಎಲೆಕ್ಷನ್ ಆದಮೇಲೆ ಪೋಸ್ಟ್ ಎಲೆಕ್ಷನ್ ಡಿಸ್ಕ್ವಾಲಿಫಿಕೇಷನ್ ಏನಾದರೂ ಮಾಡಿದ್ರೆ ಅವರು ಪೋಸ್ಟ್ ಎಲೆಕ್ಷನ್ ಡಿಸ್ಕ್ವಾಲಿಫಿಕೇಷನ್ ಇರೋಂಥ ಮೆಂಬರ್ಸ್ನ ಡಿಸ್ಕ್ವಾಲಿಫಿಕೇಷನ್ ಮಾಡಿದ್ರೆ ಪಾರ್ಲಿಮೆಂಟಿನ ಎಲೆಕ್ಷನ್ ಆದಮೇಲೆ ಅಥವಾ ಸ್ಟೇಟ್ ಲೆಜಿಸ್ಲೇಚರಿನ ಎಲೆಕ್ಷನ್ ಆದರೆ ಇದು ಬರೀ ಅಡ್ವೈಸರಿ ಜೂರಿಸ್ಡಿಕ್ಷನ್ ಇರುತ್ತೆ ಇದಕ್ಕೆ, ಆಯಿತಾ. ಸೊ ಬರೀ ಅಡ್ವೈಸರಿ ಜೂರಿಸ್ಡಿಕ್ಷನ್ ಇರುತ್ತೆ, ಅಡ್ವೈಸ್ ಮಾಡ್ಬೋದಷ್ಟೇ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದು ನಮಗೆ ಆರ್ಟಿಕಲ್ಸ್ ಎಲ್ಲಿಂದ ಬರುತ್ತೆ ಅಂತಂದರೆ 324 329ವರೆಗೂ ನಮಗೆ ಇರೋಂಥ ಆರ್ಟಿಕಲ್ಸ್ ಎಲ್ಲದೂ ಕೂಡ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಬಗ್ಗೆನೇ ಹೇಳ್ತಾ ಇರುತ್ತೆ. ಸೊ ಇವಾಗ ಒಂದ್ಸರಿ ನಾವು ನೋಡ್ಕೊಂಡ್ಬಿಟ್ರನ್ನ ಎಲ್ಲ ಆರ್ಟಿಕಲ್ಸು ಕೂಡ ಒನ್ ಬೈ ಒನ್ನು. ಆರ್ಟಿಕಲ್ ನಂಬರ್ 324 ಏನು ಹೇಳುತ್ತೆ ಅಂತಂದರೆ ಒಂದು ಎಲೆಕ್ಷನ್ ಕಮಿಷನ್ನು ಇರಬೇಕು. ಸೊ ಎಲೆಕ್ಷನ್ ಕಮಿಷನ್ ಇರಬೇಕು. ಸೊ ಎಲೆಕ್ಷನ್ ಕಮಿಷನ್ ಏನು ಮಾಡಬೇಕು ಅಂತಂದರೆ ಸೂಪರಿಂಟೆಂಡೆನ್ಸ್ ಮಾಡಬೇಕು, ಡೈರೆಕ್ಷನ್ ಮಾಡಬೇಕು, ಅದಾದಮೇಲೆ ಎಲೆಕ್ಷನ್ಸ್ಗಳನ್ನ ಕಂಟ್ರೋಲ್ ಮಾಡ್ಕೋಬೇಕು. ಇವೆಲ್ಲದೂ ಕೂಡ ಎಲೆಕ್ಷನ್ ಕಮಿಷನ್ನು ಮಾಡ್ಕೊತಾ ಇರಬೇಕು, ಆಯ್ತಲ್ವಾ. ಸೊ ಎಲೆಕ್ಷನ್ ಕಮಿಷನ್ ಇರಬೇಕು ಅಂತ ಹೇಳ್ಬಿಟ್ಟು ಹೇಳೋಂಥದ್ದು ನಮಗೆ ಆರ್ಟಿಕಲ್ ನಂಬರ್ 324. ನೆಕ್ಸ್ಟು ಆರ್ಟಿಕಲ್ ನಂಬರ್ 325 ಇದೇನು ಹೇಳುತ್ತೆ ಅಂತಂದರೆ ಯಾವುದೇ ಪರ್ಸನ್ನು ಕೂಡ ನಾವು ಇನ್ಎಲಿಜಿಬಲ್ ಅಂತ ಹೇಳ್ಬಿಟ್ಟು ಡಿಕ್ಲೇರ್ ಮಾಡಬಾರ್ದು. ಯಾವುದರ ಬೇಸಿಸ್ ಮೇಲೆ? ಸೊ ಇದನ್ನು ನೋಡಿ, ಅವರ ರಿಲಿಜನ್ನು ಅಥವಾ ಅವರ ರೇಸು ಅಥವಾ ಅವರ ಕಾಸ್ಟು ಅಥವಾ ಅವರ ಸೆಕ್ಸು ಇದರ ಬೇಸಿಸ್ ಮೇಲೆ ಡಿಸ್ಕ್ರಿಮಿನೇಷನ್ ಮಾಡಿ ಅವ್ರನ್ನ ಇನ್ಎಲಿಜಿಬಲ್ ಅಂತ ಹೇಳ್ಬಿಟ್ಟು ನಾವು ಮಾಡಬಾರ್ದು. ಇದು ಎಲೆಕ್ಟೋರಲ್ ರೋಲ್ಸಿಂದ ಇನ್ಎಲಿಜಿಬಲ್ ಅಂತ ಹೇಳ್ಬಿಟ್ಟು ಮಾಡಬಾರ್ದು ಅಂತ ಹೇಳ್ಬಿಟ್ಟು ಹೇಳುತ್ತೆ ನಮಗೆ. ನೆಕ್ಸ್ಟು ಆರ್ಟಿಕಲ್ ನಂಬರ್ 326. ಸೊ ಇದು ಏನು ಹೇಳುತ್ತೆ ಅಂತಂದರೆ ಎಲೆಕ್ಷನ್ ಏನು ಕಂಡಕ್ಟ್ ಆಗುತ್ತೆ ನಮಗೆ ಲೋಕಸಭಾಗೆ, ಹೌಸ್ ಆಫ್ ಪೀಪಲ್, ಅದಾದಮೇಲೆ
ಲೆಜಿಸ್ಲೇಟಿವ್ ಅಸೆಂಬ್ಲೀಸು, ಸ್ಟೇಟಲ್ಲಿ ಇರುತ್ತಲ್ಲ ಲೆಜಿಸ್ಲೇಟಿವ್ ಅಸೆಂಬ್ಲೀಸು ಮತ್ತು ಸೆಂಟ್ರಲ್ಲಿ ಇರುವಂಥದ್ದು ನಮಗೆ ಲೋಕಸಭಾ, ಇವೆರಡಕ್ಕೂ ಕೂಡ ಎಲೆಕ್ಷನ್ ಏನು ಕಂಡಕ್ಟ್ ಆಗುತ್ತೆ ಅದು ಬಂದ್ಬಿಟ್ಟು ನಮಗೆ ಯೂನಿವರ್ಸಲ್ ಅಡಲ್ಟ್ ಸಫ್ರೇಜ್ ಯೂನಿವರ್ಸಲ್ ಅಡಲ್ಟ್ ಸಫ್ರೇಜ್ ಮೇಲೇ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಇದು 326 ಹೇಳುತ್ತೆ. ಆರ್ಟಿಕಲ್ ನಂಬರ್ 327 ನಮ್ಗೆ ಏನು ಹೇಳುತ್ತೆ ಅಂತಂದರೆ ಪಾರ್ಲಿಮೆಂಟಿಗೆ ಪವರ್ ಕೊಡುತ್ತೆ. ಆಯಿತಾ? ಸೊ ಪಾರ್ಲಿಮೆಂಟಿಗೆ ಪವರ್ ಕೊಡುತ್ತೆ. ಯಾವುದೇ ಥರದ್ದು ಎಲೆಕ್ಷನಲ್ಲಿ ಅಕಸ್ಮಾತ್ ಅಥವಾ ಎಲೆಕ್ಷನ್ ಪ್ರೊಸೀಜರಲ್ಲಿ ಏನಾದರೂ ಚೇಂಜಸ್ ಮಾಡ್ಕೋಬೇಕು ಅಂತಂದರೆ ಅದು ಪವರು ಪಾರ್ಲಿಮೆಂಟ್ ಹತ್ರ ಇರುತ್ತೆ. ಎಲೆಕ್ಷನ್ ರಿಲೇಟೆಡ್ ಪವರು ಪಾರ್ಲಿಮೆಂಟ್ ಹತ್ರ ಇರುತ್ತೆ ಅಂತ ಹೇಳ್ಬಿಟ್ಟು ಇದು ಹೇಳ್ತಾ ಇದೆ. ಆರ್ಟಿಕಲ್ ನಂಬರ್ 328. ಸೊ ಇದೇನು ಹೇಳುತ್ತೆ ಅಂತಂದರೆ ಇದು ಪವರ್ ಏನಿರುತ್ತಲ್ಲ ಸ್ಟೇಟ್ ಲೆಜಿಸ್ಲೇಚರ್ ಅಂತಂದರೆ ಇವಾಗ ಪಾರ್ಲಿಮೆಂಟ್ ರಿಲೇಟೆಡ್ ಎಲೆಕ್ಷನ್ಸಲ್ಲಿ ಚೇಂಜಸ್ ಮಾಡಬೇಕು ಅಂತಂದರೆ ಅದಕ್ಕೆ ಪವರ್ ಬಂದ್ಬಿಟ್ಟು ನಮಗೆ ಪಾರ್ಲಿಮೆಂಟ್ ಹತ್ರ ಇರುತ್ತೆ. ಅದ್ರ ಜೊತೆಗೆ ನಮಗೆ ಲೆಜಿಸ್ಲೇಚರ್ ಆಫ್ ಸ್ಟೇಟ್, ಸೊ ಲೆಜಿಸ್ಲೇಚರ್ ಆಫ್ ಸ್ಟೇಟಿಂದ ಏನಾದರೂ ಚೇಂಜಸ್ ಮಾಡ್ಕೋಬೇಕು ಅಂತಂದರೆ ಅದರಲ್ಲಿ ಪವರ್ ಬಂದ್ಬಿಟ್ಟು ಸ್ಟೇಟ್ ಲೆಜಿಸ್ಲೇಚರ್ ಹತ್ರ ಇರುತ್ತೆ ಅಂತ ಹೇಳ್ಬಿಟ್ಟು ಹೇಳುತ್ತೆ. ಆರ್ಟಿಕಲ್ ನಂಬರ್ 329 ಏನು ಹೇಳುತ್ತೆ ಅಂತಂದರೆ ಬಾರ್ ಟು ಇಂಟರ್ಫರೆನ್ಸ್ ಬೈ ಕೋರ್ಟ್. ಸೊ ಕೋರ್ಟ್ಸ್ಗಳನ್ನ ಬಾರ್ ಮಾಡಿರುತ್ತೆ ಇಂಟರ್ಫಿಯರ್ ಮಾಡ್ಕೊಳ್ಳೋದ್ರಲ್ಲಿ, ಎಲೆಕ್ಷನ್ ಮ್ಯಾಟರಲ್ಲಿ ಇಂಟರ್ಫಿಯರ್ ಮಾಡ್ಕೊಳ್ಳೋದ್ರಲ್ಲಿ ಕೋರ್ಟಲ್ಲಿ ಕೋರ್ಟ್ನ ಇದು ಬಾರ್ ಮಾಡ್ಕೊಂಡ್ಬಿಟ್ಟಿರುತ್ತೆ. ಸೊ ಇದು ನೆಕ್ಸ್ಟ್ ಅದಾದಮೇಲೆ ಕೋರ್ಟು ಕೂಡ ರೋಲ್ನ ಪ್ಲೇ ಮಾಡ್ತಾ ಇರುತ್ತೆ. ಯಾಕಂತಂದರೆ ಕೆಲವೊಂದು ಸರಿ ನಮಗೆ ನೀವು ನೋಡ್ಕೊಂಡಿರೋಂಗೆ ಎಲೆಕ್ಷನ್ ಕಮಿಷನ್ ಏನು ಮಾಡುತ್ತೆ ಅಂತಂದರೆ ಎಲೆಕ್ಷನ್ ಕಮಿಷನ್ ಒಬ್ಬರನ್ನ ಡಿಸ್ಕ್ವಾಲಿಫೈ ಮಾಡಿರುತ್ತೆ. ಸೊ ಎಲೆಕ್ಷನ್ ಕಮಿಷನ್ನು ಯಾರನ್ನಾರು ಡಿಸ್ಕ್ವಾಲಿಫೈ ಮಾಡಿರುತ್ತೆ. ಸೊ ಆ ಡಿಸ್ಕ್ವಾಲಿಫೈ ಮಾಡಿರುವಂಥದ್ದು ಅದನ್ನೇ ಅಡ್ವೈಸರಿ ಜುರಿಸ್ಡಿಕ್ಷನ್ ಅಂಡರಲ್ಲಿ ಬರುತ್ತೆ. ಅದಾದಮೇಲೆ ಅವರು ಕೋರ್ಟ್ಗೂ ಕೂಡ ಹೋಗ್ತಾ ಇರ್ತಾರೆ. ಬಟ್ ಇಷ್ಟು ಇರುವಂಥದ್ದು ತುಂಬ ಇಂಪಾರ್ಟೆಂಟ್ ಇರುವಂಥ ಆರ್ಟಿಕಲ್ಸು. ನೋಡಿ 1 to 100 ನಮಗೆ ತುಂಬ ಇಂಪಾರ್ಟೆಂಟ್ ಇರುತ್ತೆ ಆರ್ಟಿಕಲ್. ಅದಾದಮೇಲೆ ಬರುವಂಥದ್ದು ಒಂದೊಂದು ಟಾಪಿಕ್ಕು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಆ ಟಾಪಿಕ್ಗಳ ಆರ್ಟಿಕಲ್ ಕೂಡ ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಅದರಲ್ಲಿ ಒನ್ ಆಫ್ ದ ಆರ್ಟಿಕಲ್ಸ್ ಬಂದ್ಬಿಟ್ಟು ನಮಗೆ ಎಲೆಕ್ಷನ್ ಕಮಿಷನ್ಗೆ ರಿಲೇಟ್ ಆಗಿರುವಂಥದ್ದು. ಸೊ ನೆಕ್ಸ್ಟ್ ನಾವು ಇವಾಗ ನೋಡ್ಕೊಳ್ಳೋಣ. ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ ಇದನ್ನು ಎಸ್ಟಾಬ್ಲಿಷು ಯಾವ ಆ್ಯಕ್ಟ್ ಅಂಡರಲ್ಲಿ ಮಾಡಿದರು ಅಂತ ಕೇಳಿದ್ರೆ RTI ಅಥವಾ ನಮಗೆ ರೈಟ್ ಟು ಇನ್ಫಾರ್ಮೇಷನ್ ಏನಿದೆಯಲ್ಲ, ಸೊ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಅಂಡರಲ್ಲಿ ನಮಗೆ ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ನ ಎಸ್ಟಾಬ್ಲಿಷ್ ಮಾಡ್ಕೊಂಡಿರೋಂಥದ್ದು. ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್. ಸೊ RTI ಆ್ಯಕ್ಟ್ ಯಾವಾಗ ಬಂತು, ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಯಾವಾಗ ಬಂತು ಅಂತಂದರೆ 2005. ಸೊ ಈ ಆ್ಯಕ್ಟು ಬಂದಿರುತ್ತಲ್ಲ, ಈ ಆ್ಯಕ್ಟ್ ಅಂಡರಲ್ಲಿ ಒಂದು ಪ್ರಾವಿಷನ್ ಇರುತ್ತೆ. ಇದನ್ನು ನೋಡ್ಕೊಳ್ಳೋದಕ್ಕೆ ನಮಗೆ CIC ಇರಬೇಕು ಅಂತಂದರೆ ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ ಇರಬೇಕು ಅಂತ ಹೇಳ್ಬಿಟ್ಟು. ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದರೆ ಇದಕ್ಕೆ ಸ್ವಲ್ಪ ಇಂಡಿಪೆಂಡೆನ್ಸ್ ತುಂಬ ಜಾಸ್ತಿ ಇತ್ತು. ಬಟ್ ಇವಾಗಿರೋಂಥ ಗೌರ್ಮೆಂಟ್ ಏನು ಮಾಡಿದೆ ಅಂತಂದರೆ ಇದರಲ್ಲೂ ಕೂಡ ಸ್ವಲ್ಪ ಚೇಂಜಸ್ಸು ಮಾಡ್ಕೊಂಡ್ಬಿಟ್ಟಿದೆ. ಆ ಚೇಂಜಸ್ ಮಾಡ್ಕೊಂಡಿರೋಂಥದ್ದು ಒಳ್ಳೆಯದು ಅಂತ ಹೇಳ್ಬಿಟ್ಟು ಯಾವುದೇ ಅನಾಲಿಸಿಸು ಕೂಡ ಹೇಳಿಲ್ಲ ಇವಾಗ್ರಿಗೂ ಕೂಡ. ಬಟ್ ಏನೇನು ಚೇಂಜಸ್ ಮಾಡ್ಕೊಂಡಿದೆ ಅಂತಂದರೆ ಮುಂಚೆ ಇಲ್ಲಿ ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ ಏನಿತ್ತಲ್ಲ ಇದರ ರಿಲೇಟೆಡ್ಡು ಅಪಾಯಿಂಟ್ಮೆಂಟ್ ಆಗಿರಲಿ ಅಥವಾ ಅವ್ರ ಸ್ಯಾಲರೀಸು ಅಥವಾ ಎಲಿಜಿಬಿಲಿಟಿ ಕ್ರೈಟೀರಿಯಾ ಎಲ್ಲದಕ್ಕೂ ಕೂಡ ಒಂದು ಆಟೋನಮಿ ಇತ್ತು, ಅಂತಂದರೆ ಸ್ವಲ್ಪ ಫ್ರೀಡಮ್ ಇತ್ತು. ಬಟ್ ರೀಸೆಂಟಾಗಿ ಸ್ವಲ್ಪ ಚೇಂಜಸ್ ಅದರಲ್ಲಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಇವಾಗ ನಾವು ನೋಡ್ಕೋಬೇಕು ಅಂತಂದರೆ ಹೆಡ್ ಯಾರಿರ್ತಾರೆ ಇದರಲ್ಲಿ, ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ಗೆ ಹೆಡ್ ಯಾರಿರ್ತಾರೆ ಅಂತಂದರೆ ಇದರಲ್ಲಿ ಚೀಫ್ ಇನ್ಫಾರ್ಮೇಷನ್ ಕಮಿಷನರ್ ಇರ್ತಾರೆ. ಸೊ ಚೀಫ್ ಇನ್ಫಾರ್ಮೇಷನ್ ಕಮಿಷನರ್ನ ಯಾರು ಅಪಾಯಿಂಟ್ ಮಾಡ್ತಾರೆ ಅಂತಂದರೆ ಪ್ರೆಸಿಡೆಂಟ್ ಅಪಾಯಿಂಟ್ ಮಾಡ್ತಾರೆ. ಸೊ ಇವಾಗ ನೀವು ಅಂದ್ಕೊಂಡಿರ್ಬೋದು, ಸೊ ಪ್ರೆಸಿಡೆಂಟು ಯಾರು ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿ ಅಪಾಯಿಂಟ್ ಮಾಡ್ತಾರೆ ಅಂತ. ಹಾಗಿರಲ್ಲ. ಪ್ರೆಸಿಡೆಂಟು ನಾವು ನೋಡ್ಕೊಂಡಿರೋಂಗೆ ಇವರು ಏಡ್ ಆ್ಯಂಡ್ ಅಡ್ವೈಸ್ ಆಫ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಮೇಲೇ ಇವರು ಕೂಡ ಆ್ಯಕ್ಟ್ ಮಾಡೋವಂಥದ್ದು. ಸೊ ಪ್ರೆಸಿಡೆಂಟು ಹೆಡ್ ಮಾಡಿರ್ತಾರೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ನ, ಅವರು ಏನು ಅಡ್ವೈಸ್ ಮಾಡ್ತಾರೆ ಅದೇ ಅಡ್ವೈಸ್ ಪ್ರಕಾರನೇ ಪ್ರೆಸಿಡೆಂಟು ಅಪಾಯಿಂಟ್ಮೆಂಟ್ ಮಾಡೋವಂಥದ್ದು. ಅದಕ್ಕೆ ಎಲೆಕ್ಷನ್ ಆದಮೇಲೆ ಪ್ರೆಸಿಡೆಂಟು ಬಂದ್ಬಿಟ್ಟು ಲೀಡರ್ ಅಂತ ಹೇಳ್ಬಿಟ್ಟು ನಮಗೆ ಪ್ರೈಮ್ ಮಿನಿಸ್ಟರ್ನ ಅಪಾಯಿಂಟ್ ಮಾಡ್ತಾರೆ. ಅದಾದಮೇಲೆ ಪ್ರೈಮ್ ಮಿನಿಸ್ಟರ್ ಹೇಳೋರ್ನೇ ಅವರು ಇವು ಮಿನಿಸ್ಟರ್ಸ್ ಅಂತ ಹೇಳ್ಬಿಟ್ಟು ಅಥವಾ ಮೆಂಬರ್ ಆಫ್ ಯಾರು ಇರ್ತಾರೆ ನಮ್ಮ ಮಿನಿಸ್ಟರ್ಸ್ ಇರ್ತಾರಲ್ಲ ಅವ್ರನ್ನ ಅಪಾಯಿಂಟ್ ಮಾಡೋವಂಥದ್ದು. ಓಕೆ, ವಾಪಸ್ ಬರೋಣ ಇವಾಗ. ಸೊ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಏನಿರ್ತಾರಲ್ಲ, ಸೊ ಇವ್ರ ಏಡ್ ಆ್ಯಂಡ್ ಅಡ್ವೈಸ್ ಮೇಲೆ ನಮಗೆ ಪ್ರೆಸಿಡೆಂಟೇ ಆ್ಯಕ್ಟ್ ಮಾಡೋವಂಥದ್ದು. ಸೊ ಇವಾಗ ಚೀಫ್ ಇನ್ಫಾರ್ಮೇಷನ್ ಕಮಿಷನರು ಅಥವಾ ಚೀಫ್ ಇನ್ಫಾರ್ಮೇಷನ್ ಕಮಿಷನರ್ಸ್ ಯಾರು ಇರಬೇಕು ಅಂತ ಹೇಳ್ಬಿಟ್ಟು ಒಂದು ಕಮಿಟಿ ಡಿಸೈಡ್ ಮಾಡುತ್ತೆ. ಸೊ ಈ ಕಮಿಟಿ ಕಾಂಪೋಸಿಷನ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಕಮಿಟಿಯಲ್ಲಿ ಯಾರು ಇರ್ತಾರೆ ಅಂತಂದರೆ ಪ್ರೈಮ್ ಮಿನಿಸ್ಟರೇ ಚೇರ್ಮನ್ ಆಗಿರ್ತಾರೆ. ಸೊ ಪ್ರೈಮ್ ಮಿನಿಸ್ಟರು ಚೇರ್ಮನ್ ಆಗಿರ್ತಾರೆ. ನೆಕ್ಸ್ಟು ಲೀಡರ್ ಆಫ್ ಆಪೋಸಿಷನ್ ಇರ್ತಾರೆ. ಲೀಡರ್ ಆಫ್ ಆಪೋಸಿಷನ್ ಲೋಕಸಭಾದಲ್ಲಿ ಲೀಡರ್ ಆಫ್ ಆಪೋಸಿಷನ್ ಇದರಲ್ಲಿ ಇರ್ತಾರೆ. ಅದ್ರ ಜೊತೆಗೆ ಒಬ್ಬರು ಯೂನಿಯನ್ ಮಿನಿಸ್ಟರ್ ಇರ್ತಾರೆ. ಆಯಿತಾ? ಸೊ ಯಾರೋ ಒಬ್ಬರು ಯೂನಿಯನ್ ಮಿನಿಸ್ಟರ್ ಇರ್ತಾರೆ. ಇವ್ರನ್ನೂ ಕೂಡ ನಾಮಿನೇಟು ಪ್ರೈಮ್ ಮಿನಿಸ್ಟರೇ ಮಾಡಿರ್ತಾರೆ. ಸೊ ಇವರು ಡಿಸೈಡ್ ಮಾಡಿ ಹೇಳ್ತಾರೆ ಯಾರನ್ನ ಮಾಡಬಹುದು ಅಂತ ಹೇಳ್ಬಿಟ್ಟು ಇವ್ರು ಹೇಳ್ತಾರೆ. ಅದೇ ಅಡ್ವೈಸ್ ಪ್ರಕಾರ ಪ್ರೆಸಿಡೆಂಟ್ ಏನು ಮಾಡ್ತಾರೆ ಅಂತಂದರೆ ಅವ್ರನ್ನ ಇವರು ಅಪಾಯಿಂಟ್ ಮಾಡ್ಕೊಂಡಿರ್ತಾರೆ.
ಸೊ ಇದರ ಪ್ರೊಸೀಜರ್ ನಿಮ್ಗೆ ಏನಿದೆ ಅಂತ ಹೇಳ್ಬಿಟ್ಟು ಗೊತ್ತಾಗಿದೆ. ಆದರೆ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತಂದರೆ, ಈ ಥರ ನಮಗೆ ಏನು ಚೀಫ್ ಇನ್ಫಾರ್ಮೇಷನ್ ಕಮಿಷನರ್ಸ್ ಇರ್ತಾರಲ್ಲ, ಅವ್ರನ್ನ ಅಪಾಯಿಂಟ್ಮೆಂಟಿಗೆ ಎಲಿಜಿಬಿಲಿಟಿ ಇರಲ್ಲ. ಅವರು ಇನ್ನೊಂದ್ಸರಿ ಅಪಾಯಿಂಟ್ ಆಗೋದಕ್ಕೆ ಆಗಲ್ಲ. ಇನ್ನೊಂದ್ಸರಿ ಚೀಫ್ ಇನ್ಫಾರ್ಮೇಷನ್ ಕಮಿಷನರ್ ಅಂತ ಹೇಳ್ಬಿಟ್ಟು ಅವ್ರು ಅಪಾಯಿಂಟ್ ಆಗೋದಕ್ಕೆ ಆಗ್ತಾ ಇರಲ್ಲ. ಸೊ ಇಷ್ಟು ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ ಬಗ್ಗೆ ಪಾಯಿಂಟ್ಸು ಗೊತ್ತಾಗಿದೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ನಾವು GST ಬಗ್ಗೆ ನೋಡ್ಕೊಳ್ಳೋಣ. ಸೊ GST ಬಗ್ಗೆ ತುಂಬ ಸರಿ ನಾವು ನೋಡ್ಕೊಂಡಿದ್ದೀವಿ. GST ಕೌನ್ಸಿಲ್ನ ಮೆನ್ಷನ್ ಮಾಡ್ಕೊಂಡಿರೋಂಥದ್ದು ಆರ್ಟಿಕಲ್ ನಂಬರ್ 279A ಅಂಡರಲ್ಲಿ. ಅದಾದಮೇಲೆ GST ಕೌನ್ಸಿಲ್ನ ಚೇರ್ಮನ್ನು ನಮ್ಗೆ ಯಾರು ಇರ್ತಾರೆ ಅಂತಂದರೆ ಯೂನಿಯನ್ ಫೈನಾನ್ಸ್ ಮಿನಿಸ್ಟರ್ ಇರ್ತಾರೆ. ಇದನ್ನು ನೀವು ಒನ್ಲೈನರ್ ಕರೆಂಟ್ ಅಫೇರ್ಸ್ ನಮ್ಮದು ಫಾಲೋ ಮಾಡ್ಕೊಂಡಿದ್ರೆ ಅದರಲ್ಲಿ ಸುಮಾರು ಸರಿ ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ಕೊಂಡಿದ್ದೀವಿ. ಅವನ್ನು ಕೂಡ ನೀವು ನೋಡ್ಕೊತಾ ಇರಿ. ಕರೆಂಟ್ ಅಫೇರ್ಸ್ ನೋಡ್ಕೊತಾ ಇರ್ಬೇಕಾದ್ರೆ ಅದರಲ್ಲಿ ನಿಮಗೆ ಇವೆಲ್ಲದೂ ಕೂಡ ಕವರ್ ಆಗಿರುತ್ತೆ. ಬಟ್ ಇವೆರಡು ಮೋಸ್ಟ್ ಇಂಪಾರ್ಟೆಂಟು. GST ಕೌನ್ಸಿಲು ಆರ್ಟಿಕಲ್ ಯಾವುದರಲ್ಲಿ ಬರುತ್ತೆ, 279A. ಅದಾದಮೇಲೆ ಆ ಕೌನ್ಸಿಲಿನ ಚೇರ್ಮನ್ ಯಾರಿರ್ತಾರೆ ಅಂತಂದರೆ ಯೂನಿಯನ್ ಫೈನಾನ್ಸ್ ಮಿನಿಸ್ಟರ್ ಆಗಿರ್ತಾರೆ. ನೆಕ್ಸ್ಟು ಗಾರ್ಡಿಯನ್ ಆಫ್ ಪಬ್ಲಿಕ್ ಪರ್ಸಿನ ಗಾರ್ಡಿಯನ್ ನಾವು CAG ಅವ್ರನ್ನ ಕರಿತೀವಿ. CAG ಅಂತಂದರೆ ಏನಾಗುತ್ತೆ, ನಮಗೆ ಕಾಂಪ್ಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್. ಸೊ ಕಾಂಪ್ಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಅಂತ ಹೇಳ್ಬಿಟ್ಟು ನಮಗೆ CAG ಆಗಿರ್ತಾರೆ. ಸೊ ಇವ್ರು ಏನು ಮಾಡ್ತಾರೆ ಅಂತಂದರೆ ಬೇರೆ ಬೇರೆ ಆಡಿಟ್ಸ್ಗಳನ್ನ ಮಾಡ್ತಾ ಇರ್ತಾರೆ. ಅಂತಂದರೆ ಇಷ್ಟು ಖರ್ಚಾಗಿದೆಯೋ ಇಲ್ವೋ, ಏನೇನು ಖರ್ಚಾಗಿದೆ, ಏನಾದರೂ ಸ್ಕ್ಯಾಮ್ ಆಗಿದೆಯೋ ಇಲ್ವೋ, ಈ ಥರದ್ದೆಲ್ಲ ನಮ್ಗೆ ನೋಡ್ಕೊಳ್ಳೋಂಥದ್ದು ಯಾರು ಅಂತಂದರೆ ಕಾಂಪ್ಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲು. ನೆಕ್ಸ್ಟ್ ನಮಗೆ ಹೈಯೆಸ್ಟ್ ಲಾ ಆಫೀಸರ್ ಇನ್ ದ ಸ್ಟೇಟ್ ಯಾರಾಗಿರ್ತಾರೆ ಅಂತಂದರೆ ಅಡ್ವೊಕೇಟ್ ಜನರಲ್ ಆಫ್ ಇಂಡಿಯಾ ಆಗಿರುತ್ತೆ. ಸೊ ಅಡ್ವೊಕೇಟ್ ಜನರಲ್ ಆಫ್ ಇಂಡಿಯಾ ಅಂತ ಹೇಳ್ಬಿಟ್ಟು ಆಗಿರ್ತಾರೆ. ಇದು ನೋಡಿ ಸ್ಟೇಟಲ್ಲಿ ಕೇಳ್ತಾ ಇರೋವಂಥದ್ದು ಅಡ್ವೊಕೇಟ್ ಜನರಲ್ ಆಫ್ ಇಂಡಿಯಾ ಆಗಿರ್ತಾರೆ. ನೆಕ್ಸ್ಟ್ ನಾವು ನೋಡಬೇಕು ಅಂತಂದರೆ ಇಂಟರ್ ಸ್ಟೇಟ್ ಕೌನ್ಸಿಲ್. ಇದನ್ನು ಯಾವ ಆರ್ಟಿಕಲಲ್ಲಿ ಮೆನ್ಷನ್ ಮಾಡಿದ್ದಾರೆ, 263 ಆರ್ಟಿಕಲ್ ನಂಬರ್ 263 ಅಂಡರಲ್ಲಿ ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಸೊ ಇವಾಗ ನಾವು ಒಂದು ಕೆಲಸ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಕಾಂಪ್ಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಬಗ್ಗೆ ಕೆಲವೊಂದು ಪಾಯಿಂಟ್ಸ್ ನೋಡ್ಕೊಳ್ಳೋಣ. ಅಡ್ವೊಕೇಟ್ ಜನರಲ್ ಆಫ್ ದ ಸ್ಟೇಟ್ ಬಗ್ಗೆ ಕೆಲವೊಂದು ಪಾಯಿಂಟ್ಸ್ನ ನಾವು ನೋಡ್ಕೊಳ್ಳೋಣ. ಇವೆಲ್ಲದೂ ನಾವೇನು ಡಿಸ್ಕಸ್ ಮಾಡ್ಕೊತಾ ಇದ್ದೀವಲ್ಲ, ಇವೆಲ್ಲದೂ ಕೂಡ ನಮಗೆ ಕಾನ್ಸ್ಟಿಟ್ಯೂಷನಲ್ ಬಾಡೀಸು. ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಂತಂದರೆ ಕಾನ್ಸ್ಟಿಟ್ಯೂಷನಲ್ಲಿ ಮೆನ್ಷನ್ ಮಾಡ್ಕೊಂಡಿರೋಂಥದ್ದು. ಸೊ ಫಸ್ಟ್ ಆಫ್ ಆಲ್ ನಾವು ಕಾಂಪ್ಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಬಗ್ಗೆ ನೋಡ್ಕೊಂಡಿರೋಣ. ಇದು ನೋಡಿ ಆರ್ಟಿಕಲ್ ನಂಬರ್ 148 ಅಂಡರಲ್ಲಿ ನಮಗೆ ಮೆನ್ಷನ್ ಮಾಡಿದ್ದಾರೆ ಕಾಂಪ್ಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಇರಬೇಕು ಅಂತ ಹೇಳ್ಬಿಟ್ಟು. ಸೊ ಇವರು ಇಂಡಿಪೆಂಡೆಂಟ್ ಆಫೀಸು ಅಥವಾ ಇಂಡಿಪೆಂಡೆಂಟ್ ಆಗಿ ಇರಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಕಾಂಪ್ಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲು. ಸೊ ಇವ್ರೇನಾಗಿರ್ತಾರೆ ಅಂತಂದರೆ ಪಬ್ಲಿಕ್ ಪರ್ಸು ಅಥವಾ ಪಬ್ಲಿಕ್ ಎಕ್ಸ್ಪೆಂಡಿಚರ್ ಏನಿರುತ್ತಲ್ಲ, ಸೊ ಪಬ್ಲಿಕ್ಕಿನ ಪರ್ಸು, ಆ ಪರ್ಸಿಗೆ ಇವರು ಗಾರ್ಡಿಯನು, ಅದನ್ನು ನೋಡ್ಕೊತಾ ಇರ್ತಾರೆ ಅಂತ ಹೇಳ್ಬಿಟ್ಟು ನೀವು ತಿಳ್ಕೊಂಡಿರಿ. ಅದ್ರ ಜೊತೆಗೆ ಏನಾಗಿರ್ತಾರೆ ಅಂತಂದರೆ ಇದನ್ನು ಡೆಮೊಕ್ರೆಟಿಕ್ ಸಿಸ್ಟಮಿಂದು ಒಂದು ಮೇನ್ ಫಂಕ್ಷನ್ ಅಥವಾ ಬುಲ್ ವರ್ಕ್ಸ್ ಅಂತ ಹೇಳ್ಬಿಟ್ಟು ಕರಿತಾ ಇರ್ತಾರೆ. ಸೊ ಇದರಲ್ಲಿ ಮೋಸ್ಟ್ಲಿ ನಾವು ನೋಡ್ಕೋಬೇಕು ಅಂತಂದರೆ ಸುಮಾರು ಒಂದು 4 ರಿಂದ 5 ಬುಲ್ ವರ್ಕ್ಸ್ ಇದ್ದಾವೆ. ಅದರಲ್ಲಿ ಫಸ್ಟ್ ಒಂದು ಬಂದ್ಬಿಟ್ಟು ಸುಪ್ರೀಂ ಕೋರ್ಟು, ಎಲೆಕ್ಷನ್ ಕಮಿಷನು, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನು, ಅದಾದಮೇಲೆ CAG. ಸೊ ಇದು ಒನ್ ಆಫ್ ದ 4 ಡೆಮೊಕ್ರೆಟಿಕ್ ಸಿಸ್ಟಮ್ ಇಂದು ಬುಲ್ ವರ್ಕ್ಸ್ ಅಂತ ಹೇಳ್ಬಿಟ್ಟು ಕರಿತಾ ಇರ್ತಾರೆ. ಇವ್ರನ್ನ ಯಾರು ಅಪಾಯಿಂಟ್ ಮಾಡೋದು, ಇವ್ರನ್ನ ಪ್ರೆಸಿಡೆಂಟ್ ಅಪಾಯಿಂಟ್ ಮಾಡ್ತಾರೆ. ಇವರೇ ಹ್ಯಾಂಡ್, ನೀವು ಪಾಲಿಟಿ ಓದ್ಕೊಂಡಿರ್ಬೇಕಾದ್ರೆ ನೋಡ್ಕೊಂಡಿರ್ಬೋದು, ಪ್ರೆಸಿಡೆಂಟ್ ಬೈ ಅ ವಾರೆಂಟ್ ಅಂಡರ್ ಹಿಸ್ ಹ್ಯಾಂಡ್ ಆ್ಯಂಡ್ ಸೀಲ್ ಅಂತ. ಸೊ ಅಂತಂದರೆ ಅವರೇ ಸೈನ್ ಮಾಡಿಕೊಂಡು ಕೊಟ್ಟು ಇದನ್ನು ಅವ್ರನ್ನ ಅಪಾಯಿಂಟ್ ಮಾಡುವಂಥದ್ದು. ಇವ್ರಿಗೆ ಟೆನ್ಯೂರ್ ನಾವು ನೋಡ್ಕೋಬೇಕು ಅಂತಂದರೆ 6 years ಇರುತ್ತೆ, ಅಥವಾ ಅವ್ರಿಗೆ 65 years ಏಜ್ ಆಗೋವರೆಗೂ ಯಾವುದು ಬೇಗ ಆಗುತ್ತೆ ಆ ಟೈಮಲ್ಲಿ ಅವರು ರಿಟೈರ್ ಆಗ್ತಾ ಇರ್ತಾರೆ. ಅದ್ರ ಜೊತೆಗೆ ಇವ್ರನ್ನ ತೆಗೆಯುವಂಥದ್ದು ಕೂಡ ಅಷ್ಟೊಂದು ಈಸಿ ಅಂತ ಇರಲ್ಲ. ಯಾಕಂತಂದರೆ ಇವ್ರನ್ನೂ ಕೂಡ ಸೇಮು ಒಬ್ಬ ಸುಪ್ರೀಂ ಕೋರ್ಟ್ ಜಡ್ಜ್ನ ಯಾವ ಥರ ರಿಮೂವ್ ಮಾಡ್ತಾರೆ ಅದೇ ಥರ ಪ್ರೊಸೀಜರ್ ಇವ್ರನ್ನೂ ಕೂಡ ರಿಮೂವ್ ಮಾಡಬೇಕು ಅಂತಂದರೆ ಫಾಲೋ ಮಾಡ್ಕೋಬೇಕಾಗಿರುತ್ತೆ. ಇಷ್ಟ ಆದಮೇಲೆ ನಾವು ನೆಕ್ಸ್ಟ್ ಒಂದು ಪಾಯಿಂಟ್ಸ್ ನೋಡ್ಕೋಬೇಕಾಗಿರುವಂಥದ್ದು ಯಾರ್ದು ಅಂತಂದರೆ ಇಲ್ಲಿ ಅಡ್ವೊಕೇಟ್ ಜನರಲ್ ಆಫ್ ದ ಸ್ಟೇಟ್. ನಾವು ನೋಡ್ಕೊಂಡಿದ್ವಲ್ಲ ಅಡ್ವೊಕೇಟ್ ಜನರಲ್ ಆಫ್ ಸ್ಟೇಟ್ ಅಂತ ಆಗ್ಬಿಟ್ಟು. ಸೊ ಇವರು ಹೈಯೆಸ್ಟ್ ಲಾ ಆಫೀಸರ್ ಆಗಿರ್ತಾರೆ ಸ್ಟೇಟಿಂದು. ಇದನ್ನು ಮೆನ್ಷನ್ ಮಾಡ್ಕೊಂಡಿರೋಂಥದ್ದು ನಮಗೆ ಆರ್ಟಿಕಲ್ ನಂಬರ್ 165 ಅಂಡರಲ್ಲಿ ಕಾನ್ಸ್ಟಿಟ್ಯೂಷನ್ ಏನು ಮಾಡುತ್ತೆ ಅಂತಂದರೆ ಅಡ್ವೊಕೇಟ್ ಜನರಲ್ಲು ಇರಬೇಕು ಸ್ಟೇಟಿಗೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಸೊ ಇವರು ಹೈಯೆಸ್ಟ್ ಲಾ ಆಫೀಸರ್ ಆಗಿರ್ತಾರೆ ಸ್ಟೇಟಿಂದು. ಇವ್ರನ್ನ ಯಾರು ಅಪಾಯಿಂಟ್ ಮಾಡ್ತಾರೆ, ಸ್ಟೇಟ್ ಆಗಿರೋದ್ರಿಂದ ಗವರ್ನರ್ ಇವ್ರನ್ನ ಅಪಾಯಿಂಟ್ ಮಾಡ್ತಾರೆ, ಆಯ್ತಲ್ಲ. ಸೊ ಅಡ್ವೊಕೇಟ್ ಜನರಲ್ ಆಫ್ ದ ಸ್ಟೇಟ್ ಯಾರು ಅಪಾಯಿಂಟ್ ಮಾಡ್ತಾರೆ ಅಂತಂದರೆ ಗವರ್ನರ್ ಅಪಾಯಿಂಟ್ ಮಾಡ್ತಾರೆ. ಸೊ ಗವರ್ನರ್ ಇರೋವರೆಗೂ ಕೂಡ ಇವರು ಅದೇ ಆಫೀಸಲ್ಲಿ ಇರ್ತಾರೆ ಅಂತಂದರೆ ಅಂಡರ್ ದ ಪ್ಲೆಜರ್ ಆಫ್ ಗವರ್ನರ್ ಇವರು ಇರ್ತಾ ಇರ್ತಾರೆ. ಅದ್ರ ಜೊತೆಗೆ ನಾವು ನೋಡಬೇಕು ಅಂತಂದರೆ ನೆಕ್ಸ್ಟ್ ನಾವು ಇವರ ಎಲಿಜಿಬಿಲಿಟಿ ಕ್ರೈಟೀರಿಯಾ ನಾವು ನೋಡ್ಕೋಬೇಕು ಅಂತಂದರೆ ಯಾರು ಎಲಿಜಿಬಲ್ ಆಗಿರ್ತಾರೆ. ಸೊ ನೋಡಿ ಇದರಲ್ಲಿ ನಾರ್ಮಲಾಗಿ ಹೆಂಗೆ ಅಪಾಯಿಂಟ್ ಮಾಡ್ಕೊಳ್ಳೋಕ್ಕಾಗಲ್ಲ, ಯಾಕಂತಂದರೆ ಅಡ್ವೊಕೇಟ್ ಜನರಲ್ ಆಫ್ ದ ಸ್ಟೇಟ್ ಆಗಿರೋದ್ರಿಂದ ಇವರು ಅಡ್ವೊಕೇಟ್ ಆಗಿರೋದ್ರಿಂದ ಒಬ್ಬರು ಎಲಿಜಿಬಿಲಿಟಿ ಯಾವ ಥರ ಇರುತ್ತೆ ಅಂತಂದರೆ ಅಟ್ಲೀಸ್ಟು
ಜಡ್ಜ್ ಆಫ್ ಹೈಕೋರ್ಟ್ ಆಗೋದಕ್ಕೆ ಅವ್ರಿಗೆ ಈಕ್ವಲೆಂಟ್ ಆಗಿರಬೇಕು. ಜಡ್ಜ್ ಆಫ್ ಹೈಕೋರ್ಟ್ ಆಗೋದಕ್ಕೆ ಅವ್ರು ಕ್ವಾಲಿಫೈ ಆಗಿರ್ತಾರೆ ಅಂತಂದರೆ ಅವರು ಅಡ್ವೊಕೇಟ್ ಜನರಲ್ ಆಗು ಕೂಡ ಅಪಾಯಿಂಟ್ ಆಗಿರ್ಬೋದು ಅಂತ. ಸೊ ಇದು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಪಾಯಿಂಟ್ ನಾವು ನೋಡ್ಕೊಳ್ಳೋಣ. ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಪಾಲಿಟಿಯಲ್ಲಿ ಈ ಕಾನ್ಸ್ಟಿಟ್ಯೂಷನಲ್ ಬಾಡೀಸಿಂದ ತುಂಬ ಜಾಸ್ತಿ ಕ್ವೆಶನ್ಸ್ ಕೇಳ್ತಾ ಇರ್ತಾರೆ. ನೆಕ್ಸ್ಟ್ ನಾವು ನೋಡ್ಕೋಬೇಕು ಅಂತಂದರೆ ಫೈನಾನ್ಸ್ ಕಮಿಷನ್ನು. ಸೊ ಇದು ಫೈನಾನ್ಸ್ ಕಮಿಷನ್ ಏನಿದೆಯಲ್ಲ, ಇದನ್ನು ಯಾವ ಆರ್ಟಿಕಲ್ ಅಂಡರಲ್ಲಿ ಕಾನ್ಸ್ಟಿಟ್ಯೂಟ್ ಮಾಡ್ತಾರೆ ಅಂತಂದರೆ ಆರ್ಟಿಕಲ್ ನಂಬರ್ 280, ಆರ್ಟಿಕಲ್ ನಂಬರ್ 280ಯಲ್ಲಿ. ಸೊ ಇದನ್ನು ಕಾನ್ಸ್ಟಿಟ್ಯೂಟು ಪ್ರೆಸಿಡೆಂಟೇ ಮಾಡಿರ್ತಾರೆ. ಸೊ ಇದನ್ನು ಟೈಮ್ ಟು ಟೈಮು ಇವರು ಯಾವ ಥರ ಅಲೋಕೇಟ್ ಆಗಿರಬೇಕು ಫಂಡ್ಸು ಅದರ ಬೇಸಿಸ್ ಮೇಲೆ ನೋಡ್ಕೋಬೇಕು ಅಂತ ಹೇಳ್ಬಿಟ್ಟು ಇವರು ಮಾಡ್ಕೊಂಡಿರ್ತಾರೆ. ನೆಕ್ಸ್ಟ್ ನಾವು ನೋಡಬೇಕು ಅಂತಂದರೆ ವಾಚ್ ಡಾಗ್ ಆಫ್ ಮೆರಿಟ್ ಸಿಸ್ಟಮ್. ವಾಚ್ ಡಾಗ್ ಆಫ್ ಮೆರಿಟ್ ಸಿಸ್ಟಮ್ ಅಂತ ನಾವು ಯಾರನ್ನ ಕರಿತೀವಿ? UPSC ವಾಚ್ ಡಾಗ್ ಆಫ್ ಮೆರಿಟ್ ಸಿಸ್ಟಮ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಈಗ UPSC ಅಂತಂದರೆ ಏನು? UPSC ಅಂತಂದರೆ ಸೆಂಟ್ರಲ್ ರೆಕ್ರೂಟಿಂಗ್ ಏಜೆನ್ಸಿ. ಇದು ಆರ್ಟಿಕಲ್ ನಂಬರ್ 315 ಆರ್ಟಿಕಲ್ ನಂಬರ್ 323, ಆರ್ಟಿಕಲ್ ನಂಬರ್ 323ವರೆಗೂ UPSC ಬಗ್ಗೆ ಹೇಳುತ್ತೆ. ಅದೇ ನಾವು ನೋಡಬೇಕು ಅಂತಂದರೆ ಆರ್ಟಿಕಲ್ 324 ನಮಗೆ ಎಲೆಕ್ಷನ್ ಕಮಿಷನ್ ಸ್ಟಾರ್ಟ್ ಆಗುತ್ತಲ್ವಾ. ಇದು ಬರೋವಂಥದ್ದು ಪಾರ್ಟ್ 14 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಅದು UPSC ಬಗ್ಗೆ ಮಾತಾಡ್ತಾ ಇರುತ್ತೆ. ಸೊ ಇದೇನು ಅಂತಂದರೆ ಒಂದು ಮೆರಿಟ್ ಸಿಸ್ಟಮ್ ಇಂದು ವಾಚ್ ಡಾಗ್ ಆಗಿರುತ್ತೆ. ಇದರಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ ಚೇರ್ಮನ್ ಇರ್ತಾರೆ ಮತ್ತು ಬೇರೆ ಮೆಂಬರ್ಸು ಕೂಡ ಇರ್ತಾರೆ. ಸೊ ಇದನ್ನು ಎಷ್ಟು ಮೆಂಬರ್ಸ್ ಇರ್ತಾರೆ ಅಂತ ಹೇಳ್ಬಿಟ್ಟು ಪ್ರೆಸಿಡೆಂಟು ಡಿಸೈಡ್ ಮಾಡ್ಕೊಂಡಿರ್ತಾರೆ. ಟರ್ಮು ನಾವು ನೋಡ್ಕೋಬೇಕು ಅಂತಂದರೆ 6 ಇಯರ್ಸ್ ಇರುತ್ತೆ ಅಥವಾ 65 ಏಜ್ ಆಗೋವರೆಗೂ ಕೂಡ ಯಾವುದು ಅರ್ಲಿಯರ್ ಆಗಿರುತ್ತೆ ಅದ್ರ ಪ್ರಕಾರ ಇದು ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ನೆಕ್ಸ್ಟ್ ನಾವು ಪ್ರೀವಿಯಸ್ ನಾವು ಡಿಸ್ಕಸ್ ಮಾಡ್ಕೊಂಡಿರೋಂಥದ್ರಲ್ಲಿ ಅವಾರ್ಡ್ಸಲ್ಲಿ ಯಂಗೆಸ್ಟ್ ರಿಸೀವರ್ ಯಾರಿದ್ರು ಭಾರತ ರತ್ನ ಅದು ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಂಡಿದ್ವಿ. ನಿಮಗೆ ನೆನಪಿದ್ರೆ ಆನ್ಸರು #ಟ್ಯಾಗ್ ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಆನ್ಸರ್ನ ಕಮೆಂಟ್ ಮಾಡ್ಕೊಂಡಿರಿ. ಸೊ ನೋಟ್ಸು PDFs ಬೇಕು ಅಂತಂದರೆ ಈ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡಿರ್ಬೋದು. ನೆಕ್ಸ್ಟ್ ವೀಡಿಯೋಲಿ ಮತ್ತೆ ಸಿಗೋಣ.